ಕರ್ನಾಟಕ ಉಪಚುನಾವಣೆ ಫಲಿತಾಂಶ ಎಲ್ಲರಲ್ಲೂ ಕೂಡ ಅಚ್ಚರಿ ತಂದಿದೆ. ಯಾರು ಕೂಡ ಊಹಿಸಲಾಗದ ರಿಸಲ್ಟ್ ಬಂದಿದೆ. 3 ಕ್ಷೇತ್ರಗಳಲ್ಲಿ ಗೆದ್ದು ಕಾಂಗ್ರೆಸ್ ಬೇಗ್ತಾ ಇದ್ರೆ ದೋಸ್ತಿ ನಾಯಕರು ಸೋಲಿನ ಪರಾಮರ್ಶೆಗೆ ಸಜ್ಜಾಗಿದ್ದಾರೆ. ಗೆಲುವಿಗಾಗಿ ಅಭ್ಯರ್ಥಿಗಳ ವಾಗ್ಬಾಣ. ಅಂದುಕೊಂಡಿದ್ದು ಒಂದು, ಆದ್ರೆ ಆಗಿದ್ದೇ ಮತ್ತೊಂದು. ಮಿನಿ ಸಮರದಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಹೇಳುತ್ತಿದ್ದ ಕಮಲ ನಾಯಕರ ಲೆಕ್ಕಾಚಾರ ಉಲ್ಟಾ ಆಗಿವೆ. 3 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಜಯ ಪತಾಕೆ ಹಾರಿಸಿದ್ದು ಬಿಜೆಪಿ ಮಕ್ಕಡೆ ಮಲಗಿದೆ. ಮಿನಿ ಫೈಟ್ನಲ್ಲಿ ಕ್ಲೀನ್ ಸ್ವೀಪ್ ಮಾಡಿದ ಕೈ. 3 ಕ್ಷೇತ್ರ ಕಬ್ಜಾ ಮಾಡುವಲ್ಲಿ ಕಾಂಗ್ರೆಸ್ ಸಕ್ಸಸ್. ಚನ್ನಪಟ್ಟಣದಲ್ಲಿ ಗೆಲುವಿನ ನಗೆ ಬೀರುವುದು ಯಾರು ಅಂತ ಬೆಟ್ಟಿಂಗ್ ಜೋರಾಗಿಯೇ ನಡೆದಿತ್ತು. ಸಿಪಿ ಯೋಗೇಶ್ವರ್ ಕೂಡ ಫಲಿತಾಂಶಕ್ಕೂ ಮುನ್ನ ಶಸ್ತ್ರತ್ಯಾಗ ಮಾಡಿದ ರೀತಿ ಹೇಳಿಕೆಯನ್ನು ನೀಡಿದ್ರು. ಇದರ ಬೆನ್ನಲ್ಲೇ ನಾವೇ ಗೆಲ್ಲುವುದು, ಚನ್ನಪಟ್ಟಣದಲ್ಲಿ ಸೋತ್ರೆ ನಾನು ಸೋತಂತೆ ಅಂತ ಡಿಕೆಶಿ ಸಿಪಿಐಗೆ ಬಲ ತುಂಬಿದ್ರು. ಸಮೀಕ್ಷೆಯಲ್ಲೂ ನಿಖಿಲ್ ಪರ ಜೈಕಾರ ಹಾಕಲಾಗಿತ್ತು. ಆದರೆ ಫೈನಲ್ ರಿಸಲ್ಟ್ ಎಲ್ಲ ಉಲ್ಟಾ ಹೊಡೆದಿದೆ. ಚನ್ನಪಟ್ಟಣ ಸಿಪಿವೈ ಪಾಲು. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ 1,12,642 ಮತಗಳನ್ನು ಪಡೆದರೆ ಜೆಡಿಎಸ್ನ ನಿಖಿಲ್ 87,229 ಮತ ಪಡೆದಿದ್ದಾರೆ. ಒಟ್ಟು 25,413 ಮತಗಳ ಅಂತರದಿಂದ ಯೋಗೇಶ್ವರ್ ಗೆದ್ದು ಬೀಗಿದ್ದಾರೆ. ಗಣಿನಾಡಲ್ಲಿ ಬಂಗಾರು ಹನುಮಂತು ಪರ ಗಾಲಿ ಜನಾರ್ದನ ರೆಡ್ಡಿ ಸಂಚಾರ ನಡೆಸಿದ್ರು. ಶತಾಯ ಗತಾಯ ಬಂಗಾರುವಿನ ಗೆಲ್ಲಿಸಬೇಕು ಅಂತ, ಈ ಮೂಲಕ ಮೋದಿಗೆ ಗಿಫ್ಟ್ ಕೊಡ್ತೀನಿ ಅಂತ ರೆಡ್ಡಿ ಹೇಳಿದ ಮಾತು ಫಲಿಸಲಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಪರ ಸಂತೋಷ್ ಲಾಡ್ ಕ್ಷೇತ್ರದಾದ್ಯಂತ ಸಂಚಾರ ನಡೆಸಿ ಅಮೋಘ ಜಯ ಗಳಿಸಿದ್ದಾರೆ. ಅನ್ನಪೂರ್ಣಗೆ ಸಂಡೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ 93,616 ಮತಗಳನ್ನು ಪಡೆದರೆ ಬಿಜೆಪಿ ಬಂಗಾರು ಹನುಮಂತು 83,967 ಮತ ಪಡೆದಿದ್ದಾರೆ. 9,649 ಹೆಚ್ಚು ಮತಗಳ ಅಂತರದಿಂದ ಅನ್ನಪೂರ್ಣ ಜಯಗಳಿಸಿದ್ದಾರೆ. ಇತ್ತ ಶಿಗ್ಗಾವಿಯಲ್ಲಿ ಲಿಂಗಾಯತ ಮತಗಳು ಕೈ ಹಿಡಿಯಲಿಲ್ಲ. ಭರತ್ ಬೊಮ್ಮಾಯಿ ಗೆದ್ದೇ ಗೆಲ್ತೇನೆ ಅಂತ ಕನಸು ಕಾಣ್ತಿದ್ದ ಬೊಮ್ಮಾಯಿಗೆ ನಿರಾಸೆಯಾಗಿದೆ. ಸತೀಶ್ ಜಾರಕಿಹೊಳಿ ತಂತ್ರಗಾರಿಕೆ ಇಲ್ಲಿ ವರ್ಕೌಟ್ ಆಗಿದ್ದು ಯಾಸಿರ್ ಖಾನ್ ಪಠಾಣ್ ಜಯಗಳಿಸಿದ್ದಾರೆ. ಪಠಾಣ್ ಪಾಲಾದ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ 1,756 ಮತ ಪಡೆದರೆ ಬಿಜೆಪಿ ಭರತ್ ಬೊಮ್ಮಾಯಿ 87,308 ವೋಟ್ ಪಡೆದಿದ್ದಾರೆ. 13,448 ಮತಗಳ ಅಂತರದಿಂದ ಯಾಸಿರ್ ಗೆದ್ದಿದ್ದಾರೆ. ಉಪಚುನಾವಣೆಯ ಫಲಿತಾಂಶ ಹೀಗೆ ಬರುತ್ತೆ ಅಂತ ಕಾಯುತ್ತಿದ್ದವರಿಗೆ ಬಿಗ್ ಶಾಕ್ ಇದಾಗಿದೆ. ಇವಾಗಲಾದರೂ ಸೋಲಿನ ಪರಾಮರ್ಶೆ ಮಾಡಿ ಮುಂದಿನ ಹೆಜ್ಜೆ ಇಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಉಪಚುನಾವಣೆ ಫಲಿತಾಂಶ ಎಲ್ಲರಲ್ಲೂ ಕೂಡ ಅಚ್ಚರಿ ತಂದಿದೆ. ಯಾರು ಕೂಡ ಊಹಿಸಲಾಗದ ರಿಸಲ್ಟ್ ಬಂದಿದೆ. 3 ಕ್ಷೇತ್ರಗಳಲ್ಲಿ ಗೆದ್ದು ಕಾಂಗ್ರೆಸ್ ಬೇಗ್ತಾ ಇದ್ರೆ ದೋಸ್ತಿ ನಾಯಕರು ಸೋಲಿನ ಪರಾಮರ್ಶೆಗೆ ಸಜ್ಜಾಗಿದ್ದಾರೆ. ಗೆಲುವಿಗಾಗಿ ಅಭ್ಯರ್ಥಿಗಳ ವಾಗ್ಬಾಣ. ಅಂದುಕೊಂಡಿದ್ದು ಒಂದು, ಆದ್ರೆ ಆಗಿದ್ದೇ ಮತ್ತೊಂದು. ಮಿನಿ ಸಮರದಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಹೇಳುತ್ತಿದ್ದ ಕಮಲ ನಾಯಕರ ಲೆಕ್ಕಾಚಾರ ಉಲ್ಟಾ ಆಗಿವೆ. 3 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಜಯ ಪತಾಕೆ ಹಾರಿಸಿದ್ದು ಬಿಜೆಪಿ ಮಕ್ಕಡೆ ಮಲಗಿದೆ. ಮಿನಿ ಫೈಟ್ನಲ್ಲಿ ಕ್ಲೀನ್ ಸ್ವೀಪ್ ಮಾಡಿದ ಕೈ. 3 ಕ್ಷೇತ್ರ ಕಬ್ಜಾ ಮಾಡುವಲ್ಲಿ ಕಾಂಗ್ರೆಸ್ ಸಕ್ಸಸ್. ಚನ್ನಪಟ್ಟಣದಲ್ಲಿ ಗೆಲುವಿನ ನಗೆ ಬೀರುವುದು ಯಾರು ಅಂತ
ಬೆಟ್ಟಿಂಗ್ ಜೋರಾಗಿಯೇ ನಡೆದಿತ್ತು. ಸಿಪಿ ಯೋಗೇಶ್ವರ್ ಕೂಡ ಫಲಿತಾಂಶಕ್ಕೂ ಮುನ್ನ ಶಸ್ತ್ರತ್ಯಾಗ ಮಾಡಿದ ರೀತಿ ಹೇಳಿಕೆಯನ್ನು ನೀಡಿದ್ರು. ಇದರ ಬೆನ್ನಲ್ಲೇ ನಾವೇ ಗೆಲ್ಲುವುದು, ಚನ್ನಪಟ್ಟಣದಲ್ಲಿ ಸೋತ್ರೆ ನಾನು ಸೋತಂತೆ ಅಂತ ಡಿಕೆಶಿ ಸಿಪಿಐಗೆ ಬಲ ತುಂಬಿದ್ರು. ಸಮೀಕ್ಷೆಯಲ್ಲೂ ನಿಖಿಲ್ ಪರ ಜೈಕಾರ ಹಾಕಲಾಗಿತ್ತು. ಆದರೆ ಫೈನಲ್ ರಿಸಲ್ಟ್ ಎಲ್ಲ ಉಲ್ಟಾ ಹೊಡೆದಿದೆ. ಚನ್ನಪಟ್ಟಣ ಸಿಪಿವೈ ಪಾಲು. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ 1,12,642 ಮತಗಳನ್ನು ಪಡೆದರೆ ಜೆಡಿಎಸ್ನ ನಿಖಿಲ್ 87,229 ಮತ ಪಡೆದಿದ್ದಾರೆ. ಒಟ್ಟು 25,413 ಮತಗಳ ಅಂತರದಿಂದ ಯೋಗೇಶ್ವರ್ ಗೆದ್ದು ಬೀಗಿದ್ದಾರೆ. ಗಣಿನಾಡಲ್ಲಿ ಬಂಗಾರು ಹನುಮಂತು ಪರ ಗಾಲಿ ಜನಾರ್ದನ ರೆಡ್ಡಿ ಸಂಚಾರ ನಡೆಸಿದ್ರು. ಶತಾಯಗತಾಯ ಬಂಗಾರುವಿನ ಗೆಲ್ಲಿಸಬೇಕು ಅಂತ, ಈ ಮೂಲಕ ಮೋದಿಗೆ ಗಿಫ್ಟ್ ಕೊಡ್ತೀನಿ ಅಂತ ರೆಡ್ಡಿ ಹೇಳಿದ ಮಾತು ಫಲಿಸಲಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಪರ ಸಂತೋಷ್ ಲಾಡ್ ಕ್ಷೇತ್ರದಾದ್ಯಂತ ಸಂಚಾರ ನಡೆಸಿ ಅಮೋಘ ಜಯ ಗಳಿಸಿದ್ದಾರೆ. ಅನ್ನಪೂರ್ಣಗೆ ಸಂಡೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ 93,616 ಮತಗಳನ್ನು ಪಡೆದರೆ ಬಿಜೆಪಿ ಬಂಗಾರು ಹನುಮಂತು 83,967 ಮತ ಪಡೆದಿದ್ದಾರೆ. 9,649 ಹೆಚ್ಚು ಮತಗಳ ಅಂತರದಿಂದ ಅನ್ನಪೂರ್ಣ ಜಯಗಳಿಸಿದ್ದಾರೆ. ಇತ್ತ ಶಿಗ್ಗಾವಿಯಲ್ಲಿ ಲಿಂಗಾಯತ ಮತಗಳು ಕೈ ಹಿಡಿಯಲಿಲ್ಲ. ಭರತ್ ಬೊಮ್ಮಾಯಿ ಗೆದ್ದೇ ಗೆಲ್ತೇನೆ ಅಂತ ಕನಸು ಕಾಣ್ತಿದ್ದ ಬೊಮ್ಮಾಯಿಗೆ ನಿರಾಸೆಯಾಗಿದೆ. ಸತೀಶ್ ಜಾರಕಿಹೊಳಿ ತಂತ್ರಗಾರಿಕೆ ಇಲ್ಲಿ ವರ್ಕೌಟ್ ಆಗಿದ್ದು ಯಾಸಿರ್ ಖಾನ್ ಪಠಾಣ್ ಜಯಗಳಿಸಿದ್ದಾರೆ. ಪಠಾಣ್ ಪಾಲಾದ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ 1,756 ಮತ ಪಡೆದರೆ ಬಿಜೆಪಿ ಭರತ್ ಬೊಮ್ಮಾಯಿ 87,308 ವೋಟ್ ಪಡೆದಿದ್ದಾರೆ. 13,448 ಮತಗಳ ಅಂತರದಿಂದ ಯಾಸಿರ್ ಗೆದ್ದಿದ್ದಾರೆ. ಉಪಚುನಾವಣೆಯ ಫಲಿತಾಂಶ ಹೀಗೆ ಬರುತ್ತೆ ಅಂತ ಕಾಯುತ್ತಿದ್ದವರಿಗೆ ಬಿಗ್ ಶಾಕ್ ಇದಾಗಿದೆ. ಇವಾಗಲಾದರೂ ಸೋಲಿನ ಪರಾಮರ್ಶೆ ಮಾಡಿ ಮುಂದಿನ ಹೆಜ್ಜೆ ಇಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಉಪಚುನಾವಣೆ ಫಲಿತಾಂಶ ಎಲ್ಲರಲ್ಲೂ ಕೂಡ ಅಚ್ಚರಿ ತಂದಿದೆ. ಯಾರು ಕೂಡ ಊಹಿಸಲಾಗದ ರಿಸಲ್ಟ್ ಬಂದಿದೆ. 3 ಕ್ಷೇತ್ರಗಳಲ್ಲಿ ಗೆದ್ದು ಕಾಂಗ್ರೆಸ್ ಬೆಕ್ತಾ ಇದ್ರೆ ದೋಸ್ತಿ ನಾಯಕರು ಸೋಲಿನ ಪರಾಮರ್ಶೆಗೆ ಸಜ್ಜಾಗಿದ್ದಾರೆ. ಗೆಲುವಿಗಾಗಿ ಅಭ್ಯರ್ಥಿಗಳ ವಾಗ್ಬಾಣ. ಅಂದುಕೊಂಡಿದ್ದು ಒಂದು, ಆದ್ರೆ ಆಗಿದ್ದೇ ಮತ್ತೊಂದು. ಮಿನಿ ಸಮರದಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಹೇಳುತ್ತಿದ್ದ ಕಮಲ ನಾಯಕರ ಲೆಕ್ಕಾಚಾರ ಉಲ್ಟಾ ಆಗಿವೆ. 3 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಜಯ ಪತಾಕೆ ಹಾರಿಸಿದ್ದು ಬಿಜೆಪಿ ಮಕ್ಕಡೆ ಮಲಗಿದೆ. ಮಿನಿ ಫೈಟ್ನಲ್ಲಿ ಕ್ಲೀನ್ ಸ್ವಿಪ್ ಮಾಡಿದ ಕೈ. 3 ಕ್ಷೇತ್ರ ಕಬ್ಜಾ ಮಾಡುವಲ್ಲಿ ಕಾಂಗ್ರೆಸ್ ಸಕ್ಸಸ್. ಚನ್ನಪಟ್ಟಣದಲ್ಲಿ ಗೆಲುವಿನ ನಗೆ ಬೀರುವುದು ಯಾರು ಅಂತ ಬೆಟ್ಟಿಂಗ್ ಜೋರಾಗಿಯೇ ನಡೆದಿತ್ತು. ಸಿಪಿ ಯೋಗೇಶ್ವರ್ ಕೂಡ ಫಲಿತಾಂಶಕ್ಕೂ ಮುನ್ನ ಶಸ್ತ್ರತ್ಯಾಗ ಮಾಡಿದ ರೀತಿ ಹೇಳಿಕೆಯನ್ನು ನೀಡಿದ್ರು. ಇದರ ಬೆನ್ನಲ್ಲೇ ನಾವೇ ಗೆಲ್ಲುವುದು, ಚನ್ನಪಟ್ಟಣದಲ್ಲಿ ಸೋತ್ರೆ ನಾನು ಸೋತಂತೆ ಅಂತ ಡಿಕೆಶಿ ಸಿಪಿಐಗೆ ಬಲ ತುಂಬಿದ್ರು. ಸಮೀಕ್ಷೆಯಲ್ಲೂ ನಿಖಿಲ್ ಪರ ಜೈಕಾರ ಹಾಕಲಾಗಿತ್ತು. ಆದರೆ ಫೈನಲ್ ರಿಸಲ್ಟ್ ಎಲ್ಲ ಉಲ್ಟಾ ಹೊಡೆದಿದೆ. ಚನ್ನಪಟ್ಟಣ ಸಿಪಿವೈ ಪಾಲು. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ 1,12,642 ಮತ